ಬಾಡಿಗೆ ಮನೆ ಅಗ್ರಿಮೆಂಟ್ ಅಂತಂದ್ರೆ ಅದೆಲ್ಲರೂ ಮಾಡಿಸ್ತಾರೆ, ಅದಕ್ಕೆ ನಾನು ಸಹ ಮಾಡಿಸ್ತೇನೆ ಅಂತ ಅಂದುಕೊಳ್ಳೋದು ತಪ್ಪು. ಅದು ಹಾಗೆಲ್ಲ, ಅದು ನಿಮಗೆ ಲೀಗಲ್ ಸೇಫ್ಟಿ ಕೊಡ್ತದೆ. ಬಾಡಿಗೆ ಮನೆ ಅಗ್ರಿಮೆಂಟ್ ನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಹೇಗೆ ನಿಮ್ಮ ಹೆಸರು ಉಂಟು ಹಾಗೆಯೇ ಅಗ್ರಿಮೆಂಟ್ ನಲ್ಲಿ ಸಹ ಹಾಕಬೇಕು. ಅದರ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಕೂಡ ಇರಬೇಕು. ಮತ್ತೆ ಪರ್ಮನೆಂಟ್ ಅಡ್ರೆಸ್ ಹಾಕಿ. ಕೆಲವರಿಗೆ ಪರ್ಮನೆಂಟ್ ಅಡ್ರೆಸ್ ಇರುವುದಿಲ್ಲ, ಅಂತವರಿಗೆ ಎಂತ ಮಾಡಿ ನಿಮ್ಮ ಕಂಪನಿಯ ಅಡ್ರೆಸ್ ಕೊಡಿ. ಅದರ ಜೊತೆಗೆ ಈಗ ಪ್ರಸ್ತುತ ಯಾವ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಾ ಆ ಮನೆಯ ಫುಲ್ ಅಡ್ರೆಸ್ ಇರಬೇಕು, ಇನ್ಕ್ಲೂಡಿಂಗ್ ಡೋರ್ ನಂಬರ್, ಕ್ರಾಸ್, ಬ್ಲಾಕ್ ಎಲ್ಲ ಕೂಡ ಮೆನ್ಷನ್ ಆಗಬೇಕು. ಅದರ ಜೊತೆಗೆ ಆಧಾರ್ ಕಾರ್ಡ್ ಪ್ರಕಾರ ಓನರ್ನ ಫುಲ್ ಹೆಸರು, ಅದರ ಜೊತೆಗೆ ಆಧಾರ್ ಕಾರ್ಡ್ ನಂಬರ್, ಅವರ ಪ್ರಸ್ತುತ ಅಡ್ರೆಸ್ ಅಥವಾ ಪರ್ಮನೆಂಟ್ ಅಡ್ರೆಸ್. ಕೆಲವರಿಗೆ ಪ್ರಸ್ತುತ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿರುತ್ತದೆ, ಅದು ಮೆನ್ಷನ್ ಆಗಿರಬೇಕು. ಇದೆಲ್ಲ ಬಾಡಿಗೆ ಅಗ್ರಿಮೆಂಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಬೇಕು. ಪ್ರಾಪರ್ಟಿ ಅಡ್ರೆಸ್, ಬಾಡಿಗೆ ಕಂಡೀಷನ್ಗಳು ಮತ್ತೆ ಎಂತೆಲ್ಲ ಜವಾಬ್ದಾರಿಗಳು ಇರ್ತದೆ ಅಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡುವ. ಈ ಎಪಿಸೋಡ್ ನಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇದೆ. ನೀವು ಫಾಲೋ ಮಾಡೋದ್ರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲಿಗೆ ಬರ್ತದೆ, ಯಾವ ಅಪ್ಡೇಟ್ಗಳು ಮಿಸ್ ಆಗುದಿಲ್ಲ.